ಅತ್ಯಾಚಾರ ಆರೋಪಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಸರಿಸುಮಾರು 33 ದಿನಗಳ ನಂತರ ಸ್ವದೇಶಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಆದರೆ ಬರ್ತಾ ಇರತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಏರ್ಪೋರ್ಟ್ನಲ್ಲೇ ಲಾಕ್ ಮಾಡಿ ಕರೆತರೋದಕ್ಕೆ SIT ಅವರು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈಗಾಗಲೇ ಬೀಡು ಬಿಟ್ಟಿರ್ತಕ್ಕಂಥ SIT ಟೀಮ್ ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ಬಂದರೂ ಕೂಡ ಆತನ ಹೆಡೆಮರಿ ಕಟ್ಟುವಂತಹ ಎಲ್ಲ ಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಮ್ಯೂನಿಕ್ನಿಂದ ಹೊರಡ್ತಾ ಇದ್ದಾರೆ ಪ್ರಜ್ವಲ್. ಭಾರತೀಯ ಕಾಲಮಾನ 3:30, ಅಲ್ಲಿನ ಕಾಲಮಾನ 12:30. ಮಧ್ಯರಾತ್ರಿ 12:30ರ ಸುಮಾರಿಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೇನೆ ಪ್ರಜ್ವಲ್ ಬಂಧನ ಫಿಕ್ಸ್. ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನ ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಇಳಿದು ಇಮಿಗ್ರೇಷನ್ ಚೆಕ್ ಎಲ್ಲ ಮುಗಿದ ಬಳಿಕ ಮೊದಲಿಗೆ ಇಮಿಗ್ರೇಷನ್ ಅಧಿಕಾರಿಗಳು ಇವರನ್ನು ವಶಕ್ಕೆ ಪಡಿತಾರೆ. ಯಾಕೆಂದರೆ ಆಲ್ರೆಡಿ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಲ್ಲಿದೆ. ಸೊ ಅದಾದ ನಂತರ ಅಧಿಕಾರ ಹಸ್ತಾಂತರ ಅನ್ನೋ ರೀತಿಯಲ್ಲಿ ಆರೋಪಿ ಹಸ್ತಾಂತರ ಕಾರ್ಯ ಕೂಡ ನಡೆಯುತ್ತೆ. ಅಂದರೆ SIT ಅವರಿಗೆ ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನು ಹಸ್ತಾಂತರ ಮಾಡ್ತಾರೆ. ಆ ಹಸ್ತಾಂತರ ಮಾಡೋದಕ್ಕೆ ಕೂಡ ಕೆಲವೊಂದು ಫಾರ್ಮ್ಯಾಲಿಟೀಸ್ ಇದೆ. ಅದೆಲ್ಲವನ್ನ ಮುಗಿಸಿ ಏರ್ಪೋರ್ಟ್ನಿಂದ ಪ್ರಜ್ವಲ್ ರೇವಣ್ಣರನ್ನು ಹೊರತರೋದಕ್ಕೆ ಹೆಚ್ಚು ಕಡಿಮೆ 1-2 ಗಂಟೆ ಅಂತೂ ಬೇಕಾಗುತ್ತೆ. ಅಲ್ಲಿಗೆ ಮಧ್ಯರಾತ್ರಿ 2:30ರ ವೇಳೆಗೆ ಏರ್ಪೋರ್ಟ್ನಿಂದ ಪ್ರಜ್ವಲ್ ರೇವಣ್ಣ ಹೊರಗೆ ಬರ್ತಾರೆ. ಬಂದವರನ್ನ ಸೀದಾ ಅವ್ರೇನು ಮಾಡ್ತಾರೆ, ತಮ್ಮ CID ಕಚೇರಿ ಏನಿದೆ ಅಲ್ಲಿ SIT ಆಫೀಸ್ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಆತನಿಗೆ ಸ್ವಲ್ಪ ರೆಸ್ಟ್ ಕೊಡ್ಬೋದು. ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದ ಎಲ್ಲ ಫಾರ್ಮ್ಯಾಲಿಟೀಸ್ ಮತ್ತೆ ಶುರುವಾಗುತ್ತೆ. ಪ್ರಜ್ವಲ್ ರೇವಣ್ಣ ಬೆಂಗಳೂರು ರಿಟರ್ನ್ಗೆ ಕ್ಷಣಗಣನೆ ಈಗ ಆರಂಭ ಆಗಿರ್ತಕ್ಕಂಥದ್ದು. ಇಷ್ಟು ದಿನಗಳ ನಿರಂತರ ಕಾಯುವಿಕೆಗೆ ಒಂದು ಕೊನೆ ಅಂತಕ್ಕಂಥದ್ದು ಈಗ ಸಿಗ್ತಾ ಇದೆ. ರೇವಣ್ಣ ಬೆಂಗಳೂರು ವಾಪಸ್ಗೆ ಕ್ಷಣಗಣನೆ ಈಗಾಗಲೇ ಆರಂಭ ಆಗಿದೆ. ಮ್ಯೂನಿಕ್ ಟು ಬೆಂಗಳೂರು ಪ್ರಜ್ವಲ್ ಜರ್ನಿ ಹೇಗಿರುತ್ತೆ? ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಬೇರೆಲ್ಲೂ ಕೂಡ ಸಿಗದ ಮಾಹಿತಿಯನ್ನ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡಬಹುದು. ಪಿನ್ ಟು ಪಿನ್ ಮಾಹಿತಿ. ನಿನ್ನೆ ಕೂಡ ಆತ ಟಿಕೆಟ್ ಅನ್ನ ಬುಕ್ ಮಾಡಿದ ಬಳಿಕ ಇಮ್ಮಿಡಿಯೇಟ್ ಆಗಿ ಆತನ ಟಿಕೆಟ್ ಅನ್ನ ವೀಕ್ಷಕರಿಗೆ ತೋರಿಸಿದ್ದು ಪಬ್ಲಿಕ್ ಟಿವಿ. ಅಷ್ಟೇ ಅಲ್ಲ, ಆತ ಹೊರಟ ನಂತರ ಹೇಗಿರುತ್ತೆ. ಮ್ಯೂನಿಕ್ನಿಂದ ಬೆಂಗಳೂರಿಗೆ ಡೈರೆಕ್ಟ್ ಫ್ಲೈಟ್, ಅಂದರೆ ನಾನ್ ಸ್ಟಾಪ್ ಫ್ಲೈಟ್ ಅಂತ ಹೇಳ್ತಾರಲ್ಲ, ಝೀರೋ ಸ್ಟಾಪ್ ಲುಫ್ತಾನ್ಸಾ ಏರ್ಲೈನ್ಸ್ LH764 ಈ ವಿಮಾನದಲ್ಲಿ ಅವರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ಈಗಾಗಲೇ ಅವರು ಟಿಕೆಟನ್ನು ಕೂಡ ಬುಕ್ ಮಾಡಿದ್ದಾರೆ. ಅದರಲ್ಲಿ ಬರ್ತಾ ಇದ್ದಾರೆ, ಬಿಸ್ನೆಸ್ ಕ್ಲಾಸ್ನಲ್ಲಿ ಬರ್ತಾ ಇದ್ದಾರೆ. ಸೀಟ್ ನಂಬರ್ 3K ಬಿಸ್ನೆಸ್ ಕ್ಲಾಸ್ನಲ್ಲಿ ಟಿಕೆಟನ್ನು ಬುಕ್ ಮಾಡಿದ್ದಾರೆ. ಸೀಟ್ ನಂಬರ್ 3K. ಟರ್ಮಿನಲ್ 2 ಅಂದರೆ ಅಲ್ಲಿ ಮ್ಯೂನಿಕ್ನಲ್ಲಿ ಟರ್ಮಿನಲ್ 2 ಗೇಟ್ ನಂಬರ್ L15 ಮೂಲಕ ಎಂಟ್ರಿ ಆಗ್ತಾರೆ. ಗೇಟ್ ನಂಬರ್ 2 L15. ಮಧ್ಯಾಹ್ನ 3:35ಕ್ಕೆ ಮ್ಯೂನಿಕ್ನಿಂದ ವಿಮಾನ ಟೇಕ್ ಆಫ್ ಆಗ್ತಾ ಇದೆ. ಭಾರತೀಯ ಕಾಲಮಾನ 3:35ಕ್ಕೆ ಮ್ಯೂನಿಕ್ನಿಂದ ಟೇಕ್ ಆಫ್ ಆಗ್ತಾ ಇದೆ ವಿಮಾನ. ಇಲ್ಲಿಗೆ ಮಧ್ಯಾಹ್ನ ಅದಕ್ಕೂ ಮೊದಲು 2:30ಕ್ಕೆ ಅವರು ಚೆಕ್ ಇನ್ ಆಗಬೇಕಾಗುತ್ತೆ. ಸಾಮಾನ್ಯ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಂತಂದರೆ 2 ಗಂಟೆ ಮೊದಲೇ ಚೆಕ್ ಇನ್ ಆಗಬೇಕು. ಬಟ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋರಿಗೆ ಸ್ವಲ್ಪ ವಿನಾಯಿತಿ ಇರುತ್ತೆ, 1 ಅವರ್ ಸಾಕು ಅಂತ. ವೆಬ್ ಚೆಕ್ ಇನ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಮಾಹಿತಿ ಕೂಡ ಈಗಾಗಲೇ ಬಂದಿದೆ. ಚೆಕ್ ಇನ್ ಆಗಬೇಕು, ಅಂದರೆ ಫಿಸಿಕಲಿ ಆಗಬೇಕು. ಬಟ್ ಸದ್ಯಕ್ಕೆ ಈಗ ಅವರು ವೆಬ್ ಚೆಕ್ ಇನ್ ಆಗಿದ್ದಾರೆ. ಮ್ಯೂನಿಕ್ನಿಂದ 9 ಗಂಟೆಗಳ ಪ್ರಯಾಣ, ಎಕ್ಸಾಕ್ಟಾಗಿ 8 ಗಂಟೆ 55 ನಿಮಿಷ ಪ್ಲಸ್ 1 ಅವರ್ ಅಂತ ಕೊಡ್ತಾರೆ. ಇಲ್ಲಿನ ವೆದರ್ ಮೇಲೆ ಅದು ಲ್ಯಾಂಡ್ ಆಗ್ತಕ್ಕಂಥದ್ದು ಡಿಪೆಂಡ್. ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಆಗಮನ. ಡೇಟ್ ಲೆಕ್ಕ ತಗೊಂಡ್ರೆ ಅದು 31ನೇ ತಾರೀಕು, ನಾಳೆಗೆ ಬರುತ್ತೆ. 12 ಗಂಟೆ ತನಕ ಇವತ್ತಿನ ಲೆಕ್ಕ, 12:30 ಆಗಿರೋದ್ರಿಂದ ನಾಳೆಯ ಲೆಕ್ಕಕ್ಕೆ ಬರುತ್ತೆ. ಬಂದ ಕೂಡಲೇ ಪ್ರಜ್ವಲ್ ಬಂಧನ ಆಗತ್ತೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ
ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಇವತ್ತು ಮತ್ತು ನಾಳೆ ನನ್ನ ಪ್ರಕಾರ SIT ಅವರಿಗೆ ಬಿಗ್ ಡೇ ಅಂತ ಅನ್ನಿಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರನ್ನ 33 ದಿನಗಳ ಬಳಿಕ ವಶಕ್ಕೆ ಪಡೆಯೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ SIT ಅವರು. ಅದಕ್ಕೆ ಆಗಿರ್ತಕ್ಕಂಥ ಪ್ರಿಪ್ರೇಷನ್ಸ್ ಮತ್ತು ಪ್ರಜ್ವಲ್ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರತಕ್ಕಂಥ ರೀತಿ, ಇದೆಲ್ಲದರ ಬಗ್ಗೆ ಏನಿದೆ ಅಪ್ಡೇಟ್ಸ್? ಅರವಿಂದ, ದೇಶವನ್ನು ತೊರೆದು ಪ್ರಜ್ವಲ್ ಈಗಾಗಲೇ 33 ದಿನಗಳು ಕಳೆದೋಗಿದೆ. ಅವರು ಕಳೆದ ತಿಂಗಳ 27ನೇ ತಾರೀಕು ದೇಶವನ್ನು ತೊರೆದಿದ್ರು. ಅದಾದ ಬಳಿಕ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಬಳಸಿ ಹಲವಾರು ಕಡೆ ಓಡಾಟವನ್ನು ನಡೆಸ್ಕೊಂಡಿದ್ರು. ಇದೀಗ ಕೊನೆಗೂ ಅವರೇ ವಿಡಿಯೋದಲ್ಲಿ ಹೇಳಿಕೊಂಡಿರುವಂತೆ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ನಾನು ವಿಚಾರಣೆಗೆ SIT ಮುಂದೆ ಹಾಜರಾಗ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮ್ಯೂನಿಚ್ ನಗರದಿಂದ, ಜರ್ಮನಿಯ ಮ್ಯೂನಿಚ್ಚಿಂದ ಬೆಂಗಳೂರಿಗೆ ಏರ್ ಟಿಕೆಟನ್ನು ಏನು ಬುಕ್ ಮಾಡಿದ್ದಾರೆ ಅದನ್ನು ಕೂಡ ನಾವು ನಿನ್ನೆಯಿಂದ ತೋರಿಸ್ತಿದ್ದೀವಿ. ಇವತ್ತು ಮಧ್ಯಾಹ್ನ 12:05ಕ್ಕೆ ವಿಮಾನ ಟೇಕ್ ಆಫ್ ಆಗಲಿದೆ. ಅಂದರೆ 12:05ಕ್ಕೆ ಎಂಟ್ರಿ ಆಗಬೇಕಾಗುತ್ತೆ, 12:30ಕ್ಕೆ ವಿಮಾನ ಟೇಕ್ ಆಫ್ ಆಗಲಿದೆ. ಅದು ಭಾರತೀಯ ಕಾಲಮಾನ ಸುಮಾರು 3:30, 3:35 ಸುಮಾರಿಗೆ ಅಲ್ಲಿಂದ ವಿಮಾನ ಹೊರಡುತ್ತೆ. ಇವತ್ತು ಮಧ್ಯರಾತ್ರಿ 12:30 ಹೊತ್ತಿಗೆ ಬೆಂಗಳೂರನ್ನು ತಲುಪುತ್ತೆ. ಹಾಗಾಗಿ ಬೆಂಗಳೂರನ್ನು ತಲುಪಿದ ಕೂಡಲೇ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮೇಲೆ SIT ಇಂದ ಲುಕೌಟ್ ನೋಟಿಸನ್ನು ಹೊರಡಿಸಲಾಗಿದೆ. ಅದ್ರ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸನ್ನು ಸಹ ಹೊರಡಿಸಲಾಗಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಇಮಿಗ್ರೇಷನ್ ಅಧಿಕಾರಿಗಳು ತಮ್ಮ ವಶದಲ್ಲಿ ಇಟ್ಕೊಳ್ಳಿದ್ದಾರೆ. ಆ ಬಳಿಕ SIT ಅಧಿಕಾರಿಗಳಿಗೆ ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಈಗಾಗಲೇ ಏರ್ಪೋರ್ಟ್ನಲ್ಲಿ ಒಂದಷ್ಟು ತಯಾರಿಗಳನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಇದೆಲ್ಲವೂ ಕೂಡ ಪ್ರಜ್ವಲ್ ಬರುವ ಸಾಧ್ಯತೆಯ ಆಧಾರದ ಮೇಲೆ ನಡೆದಿರ್ತಕ್ಕಂತಹ ಬೆಳವಣಿಗೆಗಳು. ಪ್ರಜ್ವಲ್ ಏನಾದರೂ ಮ್ಯೂನಿಚ್ ನಗರದಿಂದ ಅವರು ಒಳಗೆ, ಅಂದರೆ ವಿಮಾನ ನಿಲ್ದಾಣದ ಒಳಗೆ ಬಂದಂತಹ ಸಂದರ್ಭದಲ್ಲಿ ಮಾಹಿತಿ ಇಲ್ಲಿನ ಏರ್ಪೋರ್ಟ್ನ ಅಧಿಕಾರಿಗಳಿಗೆ, ಇಮಿಗ್ರೇಷನ್ ಅಧಿಕಾರಿಗಳಿಗೆ ಬರುತ್ತೆ. ಇವರು ಇಂಥ ಫ್ಲೈಟ್ನಲ್ಲಿ ಇಂಥ ನಂಬರ್ ಸೀಟ್ನಲ್ಲಿ ಕುಳಿತುಕೊಂಡು ಹೊರಟಿದ್ದಾರೆ, ಇಷ್ಟೊತ್ತಿಗೆ ಬೆಂಗಳೂರಿಗೆ ವಿಮಾನ ತಲುಪುತ್ತೆ ಅನ್ನೋ ಮಾಹಿತಿ ಲಭ್ಯವಾಗುತ್ತೆ. ಇದೆಲ್ಲವೂ ಕೂಡ ಮಧ್ಯಾಹ್ನ 3:30 ನಂತರ ನಮಗೆ ತಿಳಿಯುತ್ತೆ. ಅದು ಪ್ರಜ್ವಲ್ ಏರ್ಪೋರ್ಟ್ನಲ್ಲಿ, ಮ್ಯೂನಿಚ್ನ ಏರ್ಪೋರ್ಟ್ನಲ್ಲಿ ಫ್ಲೈಟ್ ಹತ್ತಿದಾರಾ ಇಲ್ವಾ ಅನ್ನೋದು ಆಗಷ್ಟೇ ಗೊತ್ತಾಗಲಿದೆ. ಇನ್ ಕೇಸ್ ಅವರೇನಾದರೂ ಅಲ್ಲಿ ಫ್ಲೈಟ್ ಹತ್ತಲಿಲ್ಲ ಅಂದರೆ ಅವರು ಬೇರೆ ತರೆಯ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಅರ್ಥ. ಬಹುತೇಕ ಬರಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ SIT ಇದ್ದಂತೆ ಕಾಣಿಸ್ತಿದೆ. ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.